ಎಕ್ಸಾಮ್ ಬಯಕೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಎಕ್ಸಾಮ್ ಬಯಕೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಚಿಂತೆ ಮಾಡ್ತಿದ್ರ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ಯಾರಿಗೆಲ್ಲ ಅಂದ್ರೆ SLC ಅಂದ್ರೆ CBSE ಸ್ಟೂಡೆಂಟ್ ಗೆ ಮಾತ್ರ ಈ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ SLC ಸ್ಟೂಡೆಂಟ್ ಗೆ CBSE ಸ್ಟೂಡೆಂಟ್ ಗೆ ಒಂದೇ ಬಾರಿ ಬೋರ್ಡ್ ಎಕ್ಸಾಮ್ ಕೂಡ ಬರೀಬಹುದು. ಅಂದ್ರೆ ಯಾವ ತರ ಎರಡು ಬಾರಿ ಬೋರ್ಡ್ ಎಕ್ಸಾಮ್ ಬರೀಬಹುದು ಅಂತ ಹೇಳಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಎಕ್ಸಾಮ್ ಮೊದಲನೇ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಸಾತಿ ಎಕ್ಸಾಮ್ ಬರಿಬೇಕಂತೇಳಿ ವಿಚಾರ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಒಂದೇ ಬಾರಿ ಎಕ್ಸಾಮ್ ಬರೆದ ಫಿಲ್ ಮಾಡಿದೆ ಓಕೆ. ಅಕಸ್ಮಾತ್ ಆಗಿ ನೀವು ಬೋರ್ಡ್ ಎಕ್ಸಾಮ್ ಬರ್ದೇಪಂದ್ರೆ ಬರೆದ ನಂತರ ಆ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಸಬ್ಜೆಕ್ಟ್ ಗೆ ಕಡಿಮೆ ಮಾರ್ಕ್ಸ್ ಬಂತಂದ್ರೆ ಇನ್ನೊಂದು ಬಾರಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಬಹುದು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ CBSE ಸ್ಟೂಡೆಂಟ್ ಗೆ ಮಾತ್ರ. ಈ ಒಂದು CBSE ಸ್ಟೂಡೆಂಟ್ ಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಒಂದು ಕಡಿಮೆ ಮಾರ್ಕ್ಸ್ ಬಂದಿರ್ತವೆ, ಇನ್ನು ಹೆಚ್ಚಿನ ಅಂಕ ಗಳಿಸಬೇಕು, ಆ ಒಂದು ಹೆಚ್ಚಿನ ಅಂಕ ಬರಬೇಕಂತ ಹೇಳೋದಾದ್ರೆ ಒಳ್ಳೆ ಕಟ್ಟಿ ಮತ್ತೆ ಎಕ್ಸಾಮ್ ಬರಿಬಹುದು. ಈ ಒಂದು ರೂಲ್ಸ್ ಅನ್ನ ಒಳಗೊಂಡಿರ್ತದೆ. ಈ ಒಂದು ಬೆಸ್ಟ್ ಆಫ್ 2 ಅಂಕ ಮಾರ್ಕ್ಸ್ ಅನ್ನ ಕಾರ್ಡ್ ಮೇಲೆ ಒಳಗೊಂಡಿರ್ತದೆ. ಏನಪ್ಪಾ ಅಂದ್ರೆ ಈ ಒಂದು ಮಾರ್ಕ್ಸ್ ನ ಡಿಜಿಟಲ್ ಲಾಕರ್ ಅಲ್ಲಿ ಒಂದು ಮೊದಲನೇ ಎಕ್ಸಾಮ್ ಬರದಂದ್ರೆ ಡಿಜಿಟಲ್ ಲಾಕರ್ ಅಲ್ಲಿ ಸೇವ್ ಆಗಿರುತ್ತೆ. ಆ ಒಂದು ಡಿಜಿಟಲ್ ಲಾಕರ್ ಮೂಲಕ ಒಂದು ಎಕ್ಸಾಮ್ ಅಂದ್ರೆ PUC ಅಡ್ಮಿಷನ್ ಕೂಡ ಮಾಡಬಹುದಾಗಿರುತ್ತೆ. ನೀವು ಮೊದಲೇ ಬರೆದಿರುವಂತ ಮಾರ್ಕ್ಸ್ ಕಾರ್ಡ್ ಅನ್ನ ಇಟ್ಟುಕೊಂಡು PUC ಅಡ್ಮಿಷನ್ ಕೂಡ ಮಾಡಬಹುದು. ಈ ಒಂದು ಎರಡನೇ ಬಾರಿ ಎಕ್ಸಾಮ್ ಕೂಡ ಬರೆಯುವ ಮೂಲಕ ಮಾರ್ಕ್ಸ್ ಕಾರ್ಡ್ ಚೇಂಜ್ ಆಗಿ ನಿಮ್ಗೆ ಒರಿಜಿನಲ್ ಆಗಿ ಒಂದೇ ಸರ್ಟಿಫಿಕೇಟ್ ಆಗಿ ಬರುತ್ತೆ ಮಾರ್ಕ್ಸ್ ಕಾರ್ಡ್. ಅದು ನಿಮ್ಮ ಡಿಜಿಟಲ್ ಲಾಕರ್ ಮೂಲಕ ಒಂದು ಸರ್ಟಿಫಿಕೇಟ್ ತಗೊಂಡು ಮಾರ್ಕ್ಸ್ ಕಾರ್ಡ್ ತಗೊಂಡು PUC ಅಲ್ಲಿ ಮೂಲಕ ಒಂದು PUC ಮಾರ್ಕ್ಸ್ ಕಾರ್ಡ್ ಮೂಲಕ ಒಂದು ಅಡ್ಮಿಷನ್ ಮಾಡಬಹುದು. CBSE ಸ್ಟೂಡೆಂಟ್ ಗೆ ಇದನ್ನು ತಂದಿದ್ದು ಚಲೋನಾ ಅಥವಾ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.